ಗುಬ್ಬಿ ತಾಲೂಕಿನ ಅಗಲಕೆರೆ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವಂತಹ ಅಕ್ರಮವನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನಾನುಕೂಲದ ಬಗ್ಗೆ ಕಾಕ್ರೋಚ್ ಜನತಾ ಪಕ್ಷದ ಯುವಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಗೆಲುವು ಪಡೆದಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮೀಸಲಾತಿ ಪ್ರಕಟವಾಗಿದ್ದು, ಖಂಡಿತವಾಗಿ ಗ್ರಾಮ ಪಂಚಾಯಿತಿಯ ಚುನಾವಣೆಗಳನ್ನು ಸರ್ಕಾರ ನಡೆಸುತ್ತದೆ ಎಂದು ತಿಳಿಸಿದರು. ಕುಡಿನಾಡಿನಲ್ಲಿ ಬೋಳಿ ಕಾಲೋನಿ ಮತ್ತೆ ಅಬ್ಗೇರದೊಂದು ಕಾಲೋನಿ ರೋಡು ಮತ್ತೆ ಹಣ್ಣಳ್ಳಿ ಒಂದು 3 ಕಡೆ ಇವತ್ತು ಗುಜ್ಜಿ ಪೂಜೆ ಮಾಡ್ತಾ ಇದೀವಿ. 1.5 ಕೋಟಿ ರೂಪಾಯಿ ಹಾಕಿ ಕಾಲೋನಿಗಳು ಉಳ್ಕೊಂಡಿದ್ದಂತ ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದೀವಿ. ಇವರು ಮುಖ್ಯಮಂತ್ರಿ ಆದ್ಮೇಲೆ ಇನ್ನು ನಾನು ಅನುದಾನ ತಂದಿಲ್ಲ. ಈಗ 5 ಕೋಟಿ ಕೊಟ್ಟಿದ್ದೀನಿ. ಇದು ಎಸ್ಕೊಡಗಳ್ಳಿ ಆ ಭಾಗದಲ್ಲಿ ಕೆಲವು ಗ್ರಾಮದಲ್ಲಿ, ತೊರೆಹಳ್ಳಿ, ಎಸ್ಕೊಡಗಳ್ಳಿ ಆ ಭಾಗದಲ್ಲಿ ಕೆಲವು ಗ್ರಾಮಗಳಲ್ಲಿ ಅರ್ಧ ಮಾಡಿಬಿಟ್ಟಿದ್ದೆ. ಅವಕ್ಕೆಲ್ಲಕ್ಕೂ ಈಗ 5 ಕೋಟಿ ಹಾಕಿದ್ದೀನಿ. ತಿರ್ಗಾ ಸಿರಾನಹಳ್ಳಿಗೆ ರೋಡ್ಗೆ 25 ಕೋಟಿ ಹಾಕಿದ್ದೀನಿ. ಐತೆ ಇನ್ನೂ ಒಂದು 100 ಕೋಟಿ ಮೇಲೆ ಕೆಲಸ ಮಾಡೋದಿದೆ. ಹೌದು ಐತೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಸಮಸ್ಯೆ ಐತಿ ಅಂತಲೇ ಈಗ ಒಂದು ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ವಿ. ಗುಬ್ಬಿ ಒಳಗೆ 1,125 ಕೋಟಿ ಹಾಕಿ ರಿಸೀವಿಂಗ್ ಸೆಂಟರ್ ಮಾಡ್ತಾ ಇದ್ವಿ. ನಾನು ಫಸ್ಟ್ ಗೆದ್ದಾಗ 2004ರಲ್ಲಿ ರೇವಣ್ಣ ಅವ್ರನ್ನ ಹೋಮ್ ಮಿನಿಸ್ಟರ್ ಆಗಿರೋ ಅವ್ರು ಕರ್ಕೊಂಡ್ಬಂದು ನಿಟ್ಟೂರ್ ಹತ್ರ ಒಂದು ರಿಸೀವಿಂಗ್ ಸೆಂಟರ್ ಮಾಡಿದ್ದು. ಆಮೇಲೆ ಈಗ NSSಗಳನ್ನೂ ಕೂಡ ಮಾಡ್ತಾ ಇದ್ವಿ ನಾವು. ಈಗ ಒಟ್ಟು 9 NSSಗಳನ್ನ ಹೊಸದಾಗಿ ಮಾಡ್ತಾ ಇದ್ವಿ. ನಮ್ಮಲ್ಲಿ ಮೊನ್ನೆ ಈಗ 50 ರೂಪಾಯಿ ಕಟ್ಟೋಕೆ ಅವಕ್ಕೆಲ್ಲ 23,000 ಕಟ್ಸ್ಕೊಂಡು TC ಕೊಟ್ಬಿಟ್ರು. ನಮ್ಮ ತುಮಕೂರು ನಿಟ್ಟೂರು ಡಿವಿಷನಲ್ಲಿ ಸಬ್ ಡಿವಿಷನ್ ನಿಟ್ಟೂರಲ್ಲಿ ಸುಮಾರು 3,500 ಕೊಟ್ಟಿದ್ದೀವಿ. ಕಸ್ಬಾ ಸಬ್ ಡಿವಿಷನಲ್ಲಿ ಸುಮಾರು 3,400-500 ಕೊಟ್ಟಿದ್ದೀವಿ. ಅದರಿಂದ ಎಲ್ಲರೂ ತಗೊಳಕೊಂಡವ್ರೆ. ಕರೆಂಟ್ ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ನಮ್ಮ ತಾಲೂಕು ಪರ್ಟಿಕ್ಯುಲರ್, ನಮ್ಮ ತಾಲೂಕು ಹೆಚ್ಚು ಸಮಸ್ಯೆ ಇದೆ. ನಾವು ವರ್ಷ 2-3 NSS ಮಾಡ್ತಲೇ ಇದ್ದೀವಿ. ಈಗ ಹೊಸದಾಗಿ ರಿಸೀವಿಂಗ್ ಸೆಂಟ್ರನ್ನು ಮಾಡ್ಕೊಂಡ್ರೆ ಇನ್ನು ಮುಂದೆ ಒಂದು 15 ವರ್ಷಕ್ಕೆ ಪ್ರಾಬ್ಲಮ್ ಆಗೋ ರೀತಿಯಲ್ಲಿ ಇನ್ನೊಂದು ವರ್ಷದಲ್ಲಿ ಅದೆಲ್ಲ ಸೆಟರೇಟ್ ಮಾಡ್ತಾ ಇದ್ವಿ. ಈಗ ಅಮ್ಮನಗರ್ತ ಮಾಡ್ತಾ ಇದ್ವಿ, ಎಮ್ಮೆ ಕಾವಲ ಮಾಡ್ತಾ ಇದ್ವಿ, ಆಮೇಲೆ ತೊರೆಹಳ್ಳಿ ಕ್ರಾಸಲ್ಲಿ ಮಾಡ್ತಾ ಇದ್ವಿ, ಗೋಕ್ಸಂದ್ರ ಮಾಡ್ತಾ ಇದ್ವಿ, ಗೋಕ್ಸಂದ್ರ ನಡೀತಾ ಇದ್ವಿ. ಈಗ ಒಂದು ಅಪ್ಪನಹಳ್ಳಿ ಮಾಡ್ತಾ ಇದ್ವಿ, ಆಮೇಲೆ ಎರಬಳ್ಳಿಲಿ ಮಾಡ್ತಾ ಇದ್ವಿ, ನೆಲ್ಲೂರಲ್ಲಿ ಮಾಡ್ತಾ ಇದ್ವಿ, ಆಮೇಲೆ ಇದು ಕೆಳಕೊಪ್ಪದಲ್ಲಿ ಮಾಡ್ತಾ ಇದ್ವಿ, ಕೋಡಿಹಳ್ಳಿతో ಒಂದು ಮಾಡ್ತಾ ಇದ್ವಿ. ಇವೆಲ್ಲವೂ ಅಪ್ರೂವಲ್ ಆಗಿದೆ. ಕೆಲವು ಕೆಲಸ ಶುರು ಮಾಡ್ಯಾವ್ರಿ. ಈಗಾಗಲೇ ಒಂದು 7-8 ಕೆಲಸ ಶುರು ಮಾಡ್ಯಾವ್ರೆ. ಇದ್ದವು ಇನ್ನೊಂದು ಈ ವರ್ಷದಲ್ಲಿ ಎಲ್ಲವನ್ನು ಕಂಪ್ಲೀಟ್ ಮಾಡ್ತೀವಿ. ಒಂದು ಕೂಡ ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ. KPSC ಹಗರಣ 800 ಕೋಟಿ ಹಗರಣ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ನೀಟ್ ಬಗ್ಗೆ ಮಾತಾಡೋರು ಕೇಂದ್ರ ಸರ್ಕಾರದ ರಾಜೀನಾಮೆ ತಗೊಂಡಿದ್ದೀವಿ, ರಾಜ್ಯದಲ್ಲಾಗಿರುವಂತ ಸಚಿವರು ಯಾರು ಕೇಳಿದಾರು? ಅವ್ರಿಗೆ ತಲೆ ಇದ್ರು ಯಾರು ಕೇಳಲ್ಲ. KPSC ಒಂದು ಸ್ವಾಯತ್ತ ಸಂಸ್ಥೆ, ಅದು ಸ್ವತಃ ಸಂಸ್ಥೆ. ಅದು ಯಾರ ರಾಜ್ಯ ಸರ್ಕಾರ ಅಂಡರಲ್ಲಿ ಕೆಲಸ ಮಾಡಲ್ಲ. ಅದು ನೇಮ್ಸರು ನಾವು ರಾಜ್ಯ ಸರ್ಕಾರದವರು ನೇಮ್ಸಲ್ಲ. ಬಾಯಿ ಮಾತಿಗೆ ಅಪಾದನೆ ಮಾಡ್ಬೇಕು ಅಂತ ಏನಾರ ಒಂದು ಹೇಳ್ಬೇಕಲ್ಲ. ಈಗ ಸಿಟಿ ರವಿ ಹೇಳೋರು ನೋಡಿ, ಎದೆ ಸಿಳಿರು ಮುಲ್ಲಾಗೆ ಅಕ್ಷರ ಇಲ್ಲ ಅಂತ. ಅದೊಂದು. ಆಮೇಲೆ ಯಾವುದೋ ಒಂದು ಬೆಂಕಿ ಜೀಪ್ಗೆ ಅಂತಾರೆ. ಬೆಂಕಿ ಯಾವುದು ಬಿಹಾರದಾಗ ಯಾವುದೋ ಒಂದು ಮಗು ಮೇಲೆ ಗಾಡಿ ಎತ್ತಿ ಅವತ್ತು ಬೆಂಕಿ ಇಕ್ಕಿರೋ ಫೋಟೋ ಇರೋದು ಹೇಳ್ತಾರೆ. ಇಂಥ ಸುಳ್ಳುಗಾರ ಅವರು. ಯಾಕೆ ತಲೆ ಕೆಟ್ಟವರು ಇರಬೇಕು. ನಮ್ಮ ಆಸೆ ಸಿದ್ದರಾಮಯ್ಯವರು ರಾಜಕೀಯ ಮುಂದುವರಿಬೇಕು ಅನ್ನೋದೇ ಆಸೆ. ಅವರ ಸಂತೃಪ್ತಿ ಜೀವನ ಮುಖ್ಯರಿ ಅಂತ ಅನ್ಕೊಂಡಿದ್ದೀನಿ ನಾನು. ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಿರ್ತಕ್ಕಂಥ ಅವಕಾಶಗಳು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವೆಲ್ಲವೂ ಕೂಡ ಜನಮೆಚ್ಚ ಕೆಲಸ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರು ಎಲ್ರಿಗೂ ಮಾದರಿಯಾಗಿರ್ತಕ್ಕಂಥ ನಾಯಕತ್ವ. ಅವ್ರು ಮುಂದುವರಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಕಲಬೆರಕೆ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡೋದು ಯಾರು? ಎಲ್ಲೇ ಐತೆ ಮಾಡ್ತಾರೆ, ಅಪಾದನೆ ಮಾಡ್ತಾರೆ. ಕೆಲವೊಂದ್ ಕಡೆ ನೀವ್ ಹೇಳಿದ್ರಿ ಕಾಂಗ್ರೆಸ್ ಪಕ್ಷ ಬಂದಿದೆ, ಜೆಡಿಎಸ್ ಪಕ್ಷ ಏನಾಗುತ್ತೋ ಏನಾಗಲ್ಲ ಅಂತ. ಬಟ್ ಒಂದು ಒಳ್ಳೆ ವಿಕೆಟ್ ನ ಬೀಳ್ತಿದ್ರಲ್ಲ ಅಂತ. ಕಾಂಗ್ರೆಸ್ಗೆ ಕೊಡಪ ಅಂತ ಯಾರಿಗೆ ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ. ಈ ದೇಶ ಸರಿ ಮಾಡ್ತಕ್ಕಂಥದ್ಗೆ ಯಾರು ಹೋರಾಟ ಮಾಡಿದ್ರೆ ನಮ್ಮ ಪೂರ್ಣ ಸಹಕಾರ ಇದೆ. ಯಾಕೆಂದ್ರೆ ಅದರಲ್ಲಿ ಈಗ ನೋಡಿ, ನೀಟಲ್ಲಿ ಪಾಪ 22-23 ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಮಕ್ಕಳು. ಅದನ್ನ ಸರಿಯಾದ ಅಲ್ಲೇ ಇವರು ಹೆಂಗಾಗಿದೆ ಅಂತಂದ್ರೆ, ನೀಟ್ ಇವರು ಮಾರ್ಕ್ಸ್ ತೆಗೆಯವು, ಕರ್ನಾಟಕ ಮಕ್ಕಳು ಹೆಚ್ಚು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋಗವು. ಇದೆಲ್ಲ ರಾಷ್ಟ್ರೀಕರಣಗೊಳಿಸ್ಬಿಟ್ಟು ಇವರು ಉತ್ತರ ಇಂಡಿಯಾದಲ್ಲೆಲ್ಲ ಪತ್ರಿಕೆಗಳನ್ನೆಲ್ಲವನ್ನು ಕೂಡ ಲೀಕ್ ಮಾಡಿಬಿಟ್ಟು ಆ ಕಡೆಯಿಂದ ಬರ್ಸ್ಬಿಟ್ಟು ನಮಗೆಲ್ಲ ಅನ್ಯಾಯ ಆಗ್ತಾ ಇತ್ತಲ್ವ. ಇದನ್ನ ಕೇಂದ್ರ ಸರ್ಕಾರ ಮಾಡ್ತಾ ಐತೆ.
ಅದು ತಪ್ಪತಕ್ಕಂಥದ್ದಕ್ಕೆ ಅವರು ಭಾರಿ ಕಷ್ಟ ಬಿದ್ದು ಧರ್ಮೇಂದ್ರ ಪ್ರಸಾದನ್ನು ರಾಜೀನಾಮೆ ತಗೊಂಡವ್ರು, ಅವ್ರು ಹೊಟ್ಟೆ ಉರ್ಕೊಂಡು ತಗೊಂಡವ್ರು. ಇದೆಲ್ಲ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಪಿತೂರು ಇದು. ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದೇ ಅವ್ರ ಇನ್ವಾಲ್ವ್ಮೆಂಟ್ ಆಗಿ ಮಾಡ್ತಕ್ಕಂಥದ್ದು ಅವೆಲ್ಲ. ಯಾಕೆಂದ್ರೆ ಉತ್ತರ ಇಂಡಿಯಾದಾಗ ಬರಲಿ ಆ ಕಡೆ ಇನ್ನೂ ಎಜುಕೇಷನಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಕಡಿಮೆ ನಮ್ಗಿನ್ನ. ನಾವು ದಕ್ಷಿಣ ಇಂಡಿಯಾದಲ್ಲಿ ಮುಂದೆ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಪೋಸ್ಟಲ್ಲಿ ಅವರೇ ಬರ್ತಾರೆ ಅಂತ ಕೇಂದ್ರ ಸರ್ಕಾರನೇ ಇದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಸಂಚು. ಇದೇ ಸಂದರ್ಭದಲ್ಲಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ನಮ್ಮ ಸಂಸ್ಥೆ ಕೇಂದ್ರ ಸರ್ಕಾರದ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯಲ್ಲಿ ನೋಂದಿತವಾಗಿದೆ. ರೈತರ ಬೆಳೆಗಳಿಗಾಗಿ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರಗಳು, ನ್ಯಾನೋ ತಂತ್ರಜ್ಞಾನ ಆಧಾರಿತ ಕೃಷಿ ಉತ್ಪನ್ನಗಳು ಹಾಗೂ ಆಯುರ್ವೇದಿಕ್ ಪರಿಹಾರಗಳು ನಮ್ಮಲ್ಲಿ ಲಭ್ಯ. ಉತ್ತಮ ಫಲಿತಾಂಶ ನೀಡುವ ಉತ್ಪನ್ನಗಳು. ನಮ್ಮ ಸಂಸ್ಥೆಯ ಉದ್ದೇಶ ಭೂಮಿಯನ್ನ ಫಲವತ್ತಾಗಿ ಮಾಡಿ ವಿಷಮುಕ್ತ ಮತ್ತು ಸಾವಯವ ಕೃಷಿಯನ್ನ ಉತ್ತೇಜಿಸುವುದು. ಆರೋಗ್ಯಕರ ಭವಿಷ್ಯಕ್ಕಾಗಿ ಎಂದೇ ಭೇಟಿ ನೀಡಿ ವರ್ಷ ಆರ್ಗ್ಯಾನಿಕ್ಸ್ ಅಂಡ್ ಆಯುರ್ವೇದಿಕ್ ಸೆಂಟರ್. ದೂರವಾಣಿ ಸಂಖ್ಯೆ 9535540169 9141388550. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.